ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇವಾಗ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮನೆ ಕ್ಲೀನ್ ಮಾಡಬೇಕು. ಯಾಕಂದ್ರೆ ಹಬ್ಬ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಮ್ಮ 2 ಡೇಸ್ ಬ್ಯಾಕೇನೆ ಎಲ್ಲ ದುಂಬೆಲ್ಲ ಹೊಡೆದು ರೆಡಿ 17-18ಕ್ಕೆ ಹಬ್ಬ ಇದೆ, ಮಾರಿ ಹಬ್ಬ ಅಂತ ಮಾಡ್ತೀವಿ. ಈ ಹಬ್ಬಕ್ಕೇನೆ ನಾವು ಪಾತ್ರೆಯಲ್ಲೆಲ್ಲ ತೊಳೆದು ಮತ್ತೆ ಬಟ್ಟೆ ಎಲ್ಲ ತೊಳೆದೆಲ್ಲ ಮಾಡ್ತೀವಿ. ನಮ್ಮನೇಲಿ ಪಾಪು ಇರೋದ್ರಿಂದ ಯಾವುದೇ ಕೆಲಸಗಳು ಕೂಡ ಬೇಗ ಆಗ್ತಿರ್ಲಿಲ್ಲ. ಇವತ್ತು ಸಂಡೇ ಇರೋದ್ರಿಂದ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟನ್ನ ಕ್ಲಿಯರ್ ಮಾಡ್ಬಿಡೋಣ ಕೆಲಸನ ಅಂತ ಅನ್ಕೊಂಡಿದೀವಿ. ಏನಂದ್ರೆ ಒಂದ್ ಕಡೆ ಹಬ್ಬ ಅನ್ನೋ ಒಂದು ಖುಷಿ ಇದೆ, ಇನ್ನೊಂದ್ ಕಡೆ ಯಾಕಾದ್ರೂ ಈ ಹಬ್ಬ ಬರುತ್ತಪ್ಪ ಅನ್ನೋ ಬೇಜಾರಿದೆ. ಯಾಕಂದ್ರೆ ಈ ಹಬ್ಬ ಬಂದ್ರೆ ಫುಲ್ ಮೇಲ್ಗಡೆ ಇರೋ ಪಾತ್ರೆಗಳು, ಬಟ್ಟೆಗಳು ಫುಲ್ ಎಲ್ಲಾನು ತೊಳಿಬೇಕು. ಅದೊಂದೇ ಬೇಜಾರು. ನಾನಂತೂ ಯಾವುದೇ ಕೆಲ್ಸಗಳು ಮಾಡಲ್ಲ. ಬಟ್ ಇವತ್ತು ಭಾನುವಾರ ಇರೋದ್ರಿಂದ ಅಜ್ಜಿ ಕೈಯಲ್ಲಿ ಪಾಪು ಕೊಟ್ಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಅಮ್ಮ ನಾನು ಇಬ್ರನ್ನ ತೊಳ್ಕೊತಾ ಇದ್ದೀವಿ. ನನ್ ಚಿಕ್ಕವರಿದ್ದಾಗಿಂದಲೂ ನೋಡ್ತಾನೆ ಇದ್ದೀನಿ ಪಾತ್ರೆಗಳು ಹೇಗಿದೆ ಹಾಗೆ ಇದೆ. ಯಾಕಂದ್ರೆ ಹಬ್ಬ ಬಂತು ಅಂದ್ರೆ ತೊಳೆಯೋದು, ಅದನ್ನ ಚೆನ್ನಾಗಿ ಒರೆಸೋದು, ಮತ್ತೆ ಚೀಲ ಕಟ್ಟಿ ಮೇಲ್ಗಡೆ ಇಟ್ಬಿಡೋದು. ಇದಂತೂ ಯೂಸೇ ಮಾಡಲ್ಲ. ನಾನು ಹಂಗೂನು ಅಮ್ಮನ ಜೊತೆ ರೇಗಿಸ್ತಾ ಇದ್ದೆ, ಏನಮ್ಮ ಯಾವ ಗಂಡ್ ಮಕ್ಳಿಗೆ ಯಾವ ಸೊಸೆದಿರು ಕೊಡ್ಬೇಕಮ್ಮ ಇಷ್ಟೊಂದೆಲ್ಲ ಹೊಡಿಕೊಂಡು, ಹಬ್ಬ ಬಂದಾಗೆಲ್ಲ ತೊಳ್ಕೊಂಡು ಎತ್ ಮಾಡ್ಬೋದು ಅಂತ ರೇಗಿಸ್ತಾ ಇದ್ದೆ. ಅದಕ್ಕೆ ಅಮ್ಮ ಹೇಳ್ತಾ ಇದ್ರು, ನಾನು ಇರೋ ತನಕ ಇರ್ಲಿ, ನನ್ನ ಏನಾದ್ರು ಸತ್ತೋದ್ರೆ ಏನಾದ್ರು ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇದ್ರು. ಟೈಮ್ ಆಲ್ರೆಡಿ 8:30 ಆಗಿದೆ. ಇನ್ನು 9 ಗಂಟೆಗೆ ನೀರ್ ಆಫ್ ಮಾಡ್ಬಿಡ್ತಾರೆ. ಅಷ್ಟ್ರಲ್ಲೆಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗೆ ನಮ್ಮಮ್ಮ ಕೂಡ ಇದ್ದು ಬಂದು ಎಲ್ಲಾನು ಲೋಟಗಳೆಲ್ಲ ಒಂದೊಂದು ತಗೊಡ್ತಾ ಇದ್ದಾಳೆ. ಹೇಗೋ ಕೆಲ್ಸಗಳು ಕೂಡ ಬೇಗ ಆಗುತ್ತೆ. ಹಾಗೆ ನಮ್ಮ ಅತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ ಬೆಂಗಳೂರಿಂದ, ಏನೋ ಬಂದವ್ರಿಗೆ ಹೋಗ್ಬೇಕು ಅಂತ. ಯಾಕಂದ್ರೆ ಅದು ಅವ್ರ ರಿಲೇಟಿವ್ ಅವ್ರದ್ದು ಏನೋ ಗೃಹ ಪ್ರವೇಶ ಇದೆಯಂತೆ. ಹಾಗಾಗಿ ಬೆಳ್ಳಿ ದೀಪ ತಗೊಳ್ಳೋಣ ಅಂತೇಳಿ ಫೋನ್ ಮಾಡಿದ್ರು. ಸರಿ ಆಯ್ತು, ನೀನ್ ಬಂದು ಕಾಲ್ ಮಾಡೈತೆ ನಾನು ಬರ್ತೀನಿ ಅಂತ ಹೇಳ್ದೆ. ಪಾಪ ಅವರು ಫೋನ್ ಮಾಡ್ತಾ ಇದ್ದಾರೆ. ಸುಮಾರು 1 ಅವರ್ ಲೇಟೇ ಆಗೋಯ್ತು. ಅದಕ್ಕೆ ಅತ್ತೆ ಇಲ್ಲೇ ಮನೆಗೆ ಬಾ, ಜೊತೆಗೆ ಹೋಗೋಣ, ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಅಂತ ಇದ್ದೆ. ಸರಿ ಆಯ್ತು ಅಂದ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. ಅಷ್ಟರಲ್ಲೆಲ್ಲ ಸ್ವಲ್ಪ ಪಾತ್ರೆಗಳು ತೊಳ್ದಾಗಿತ್ತು. ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಅಳ್ತಾ ಇದ್ಲು ಅಂತೇಳಿ ಅವಳಿಗೂ ಫೀಡ್ ಮಾಡಿಸಿ ಅವಳ ಜೊತೆ ಸ್ವಲ್ಪ ಹೊತ್ತು ಆಡ್ತಾ ಇದ್ದೆ. ಇವಾಗಂತೂ ಹಿಡಿಯೋಕೆ ಆಗಲ್ಲ, ಇದ್ದೇ ನಿಂತ್ಕೋತಾಳೆ. ಅವಳು ನೋಡ್ಕೊಳ್ಳೋಕೆ ಒಂದ್ ಆಳ್ ಬೇಕು. ಯಾಕಂದ್ರೆ ಎದ್ ನಿಂತ್ಕೊಬಿಟ್ಟು ಸುಮ್ನೆ ಕೈ ಬಿಟ್ಬಿಡ್ತಾಳೆ, ಕೆಳಗಡೆ ಬಿದ್ಬಿಡ್ತಾಳೆ, ಎಲ್ಲ ಹೊಡ್ಕೋತಾಳೆ. 1-2 ಸರಿ ಹಂಗೆ ಮಾಡಿದ್ದಾಳೆ. ಹಾಗಾಗಿ ಅವಳು ಏನಾದ್ರೂ ಎದ್ದಿದ್ದಾಳೆ ಅಂದ್ರೆ ಅವಳ ಜೊತೆ ಯಾರಾದ್ರೂ ಒಬ್ರು ಇರ್ಲೇಬೇಕು. ನೋಡ್ತಾ ಇರೋದು ಮನೆಯೆಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲ ರೆಡಿ ಮಾಡ್ತಾ ಇದೀವಿ ಹಬ್ಬಕ್ಕೆ. ಹಾಗಾಗಿ ಇವಾಗಂತೂ ಭಾರಿ ಕಂಡು ಹಿಡಿತಾಳೆ. ಎಲ್ಲಾದ್ರೂ ಹೊರ್ಗಡೆ ಹೋಗೋದೇ ತಡ ನಾನು ಅಳೋದು ಆ ತರ ಎಲ್ಲ ಮಾಡ್ತಾಳೆ. ತುಂಬಾ ಬೇಗನೆ ಕಂಡು ಹಿಡಿತಾಳೆ. ಒಂಥರ ಮಕ್ಳನ್ನ ಜೊತೆ ಆಡ್ತಾ ಇದ್ರೆ ಟೈಮ್ ಸ್ಪೆಂಡೇ ಆಗದೆ ಗೊತ್ತಾಗಲ್ಲ. ನೋಡ್ತಾ ಇರ್ಬೋದು. ನೋಡಿ ತಾಮ್ರದ್ದು ಹಿತ್ತಾಳೆದು ಎಲ್ಲ ಫುಲ್ ಬೆಳಗಾಗೋಯ್ತು. ಹೆಂಗ ನಮ್ ಕರೆಕ್ಟ್ ಆಗಿ ನೀರ್ ನಿಲ್ಲತ್ಕೂನು ಎಲ್ಲ ಏನೆಲ್ಲ ಪಾತ್ರೆ ಎಲ್ಲ ತೊಳ್ದಾಗ್ಬಿಡ್ಬೋದು. ನೋಡಿ ಇಷ್ಟೊಂದು ಪಾತ್ರೆ ಎಲ್ಲ ಇಟ್ಕೊಂಡು ನಮ್ಮ ಯಾರಿಗ್ ಕೊಡ್ತಾರೆ ಏನೋ ಗೊತ್ತಿಲ್ಲ. ಮಾತ್ರ ವರ್ಷ ಹಬ್ಬ ಬಂದ್ರಂತೂ ತೊಳೆಯೋದು ಮೇಲ್ಗಡೆ ಇಡೋದು, ತೊಳೆಯೋದು ಮೇಲ್ಗಡೆ ಇಡೋದು, ಬರೀ ಇದೇ ಕೆಲಸ ಆಗ್ಬಿಟ್ಟಿದೆ. ಇದಂತೂ ಯೂಸ್ ಅಂತೂ ಮಾಡಲ್ಲ, ಸುಮ್ನೆ ಮಡಿಕೊಂಡು. ನಮ್ಮ ಮನೇಲೆ ಅಂತಲ್ಲ, ಎಲ್ಲಾರ ಮನೇಲೂ ಇದೇ ತರ ಅನ್ಸುತ್ತೆ. ಹಬ್ಬ ಬಂತು ಅಂದ್ರೆ ಮಾತ್ರ ಪಾತ್ರೆಗಳಿರುತ್ತೆ, ಇನ್ನ ಬೇರೆ ದಿನ ಮಾತ್ರ ಪಾತ್ರೆಗಳೇ ಇರಲ್ಲ. ಅಷ್ಟ್ರಲ್ಲಿ ನಮ್ಮ ಅತ್ತೆ ಕೂಡ ಬಂದ್ರು. ನೋಡಿ ಬಂದ್ ಕೂತಿದ್ದಾರೆ. ಇನ್ನ ಪಾಪ ಅವ್ರನ್ನ ಬಂದೂರ್ ಕರ್ಕೊಂಡು ಹೋಗ್ಬೇಕು, ಅವ್ರ ಜೊತೆ ಆಡ್ತಾ ಇದ್ರು. ಇನ್ನ ಸ್ವಲ್ಪ ಟಾರ್ಪಲ್ಲು ಮತ್ತೆ ಚಾಪೆಗಳೆಲ್ಲ ತೊಳಿಬೇಕಿತ್ತು, ಅದೆಲ್ಲ ತೊಳೆದು ಮತ್ತೆ ಜೊತೆ ಬನ್ನೂರ್ ಹೋಗಿ ಬಂದೆ. ಅವರು ಕೂಡ ಹಂಗೆ ಬೆಂಗ್ಳೂರ್ಗೆ ಹೋದ್ರು. ಅಲ್ಲಿಂದ ಬಂದು ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದೀವಿ. ನೋಡ್ತಾ ಇರ್ಬೋದು. ಒಂದೊಂದ್ಸರಿ ಬಟ್ಟೆಗಳು ಇಲ್ವಲ್ಲ ಅಂತ ಫೀಲ್ ಆಗುತ್ತೆ. ಈ ರೀತಿ ಮಡ್ಚಿಡ್ಬೇಕಾದ್ರೆ ಇಷ್ಟೊಂದು ಬಟ್ಟೆ ಇದೆಯಲ್ಲ, ಇಷ್ಟೊಂದು ಬಟ್ಟೆ ಇದ್ರೂ ಬಟ್ಟೆ ಇಲ್ಲ ಅಂತ ಅನ್ಕೋತೀವಲ್ಲ ಅಂತ ಫೀಲ್ ಆಗುತ್ತೆ. ತುಂಬಾ ಸುಮಾರು ನಂದೇನೆ ಒಂದು 50 ಸಾರಿ ಮೇಲೆ ಐತೆ. ನನಗಂತೂ ನಿಜ ಗೊತ್ತೇ ಇಲ್ಲ ಅಷ್ಟೊಂದು ಸೀರೆಗಳಿರೋದು. ಯಾಕಂದ್ರೆ ನಾನು ಇವಾಗ ಯೂಸೇ ಮಾಡ್ತಿಲ್ಲ. ಯಾಕಂದ್ರೆ ಮೊದ್ಲೆಲ್ಲ ಸ್ವಲ್ಪ ಸಣ್ಣ ಇದ್ದೆ, ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಯಾವುದೇ ಬ್ಲೌಸ್ಗಳು ಕೂಡ ಆಗ್ತಿಲ್ಲ. ಏನಿದ್ರು ಇವಾಗ ಹೊಸದ್ ಏನ್ ಹೊಲಿಸ್ತಾ ಇದೀನಿ ಅದನ್ನ ಮಾತ್ರ ಆಗ್ತಾ ಇರೋದು. ಹಾಗೆ ನಾನು ಬೆಳ್ಳಿ ಅಂಗಡಿಗೆ ಹೋದಾಗ ಈ ರೀತಿ ಒಂದು ಜೊತೆ ಓಲೆ ತಗೊಂಡೆ, ತುಂಬಾ ಇಷ್ಟ ಆಯ್ತು. ಬೆಳ್ಳಿದು ಡೈಲಿ ಯೂಸ್ ಆಗುತ್ತೆ ಅಂತ. ಅಲ್ಲಿಂದ ಬಂದು ಒಂದು ಲೋಟ ಟೀ ಕೂಡ ಕೊಟ್ರು. ಅಮ್ಮ ಟೀ ಕುಡ್ಕೊಂಡು ಇನ್ನ ಕೆಲಸ ಬೇಜಾನಿದೆ. ಎಲ್ಲ ಬಟ್ಟೆ ಎಲ್ಲ ಮಡ್ಚ್ಬೇಕು. ಅಯ್ಯೋ ಯಾಕಾದ್ರೂ ಹಬ್ಬ ಬರುತ್ತಪ್ಪ ಅನ್ನೋ ಬೇಜಾರು. ನೋಡಿ ಇಷ್ಟೆಲ್ಲ ಬಟ್ಟೆ ಎಲ್ಲ ಬೀರ್ ಜಾಗ ಹಿಡಿದೆ, ಬ್ಯಾಗ್ಗಳು ಹಾಕಿ ಎತ್ತಿಡ್ತಾ ಇದೀವಿ.
ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್. ಬಾಯ್. ಜೀವಕ್ಕೆ ನೀನು ಕಂಡೆ ನಾನಿನ್ನ